ಮಾಡೋಕ್ಕೆ ಸಾಧ್ಯನೇ ಇಲ್ಲ. ರಾಜಕೀಯದವರು ಆಶ್ವಾಸನೆ ಕೊಡ್ತಾರೆ, ಮತ್ತೆ ಅವ್ರ ಕೆಲಸ ಮಾಡ್ಕೊಂಡು ಅದನ್ನು ನಾವು ನಿರಂತರ ಮತ್ತೆ ನಾವು ಹೋಗಿದ್ದೀವಿ ಒಕ್ಕರಳ್ಳಿ. ಮೊನ್ನೆ ಸೋಮವಾರ ದಿವಸ ಒಕ್ಕರಳ್ಳಿಗೆ ಹೋಗಿ ಅದೇ ಮನೆಗೆ ಹೋಗಿ ಅಲ್ಲಿ ಕೂತು ಎಲ್ಲರೂ ಕರೆದು ಮೀಟಿಂಗ್ ಮಾಡಿ ಮತ್ತೆ ನಿಮ್ಗೆ ಏನೇನು ಅನುಕೂಲ ಮಾಡಬೇಕು ಅದನ್ನು ಮಾಡಿಸೋ ಜವಾಬ್ದಾರಿ ಅಂತ ಅಂತೇಳಿ ಅವ್ರಿಗೆ ಆಶ್ವಾಸನೆ ಕೊಡೋದ್ರ ಮುಖಾಂತರ ಇಲ್ಲಿ ಏನು ಕೆಲಸ ಆಗಬೇಕೋ ಆ ಮಾಡ್ತಕ್ಕಂಥ ಜವಾಬ್ದಾರಿ ನಾವು ತಗೊಂಡು ಸೋಮವಾರ ಹೋಗಿದ್ದೀವಿ. ಆದರೆ ಶಾಸಕರಿಗೆ ಯಾಕಂತಂದರೆ ಅವ್ರಿಗೆ ಸಪೋರ್ಟ್ ಮಾಡಿದ್ದೀವಿ ನಾವು. ಇಡೀ ರಾಜ್ಯದಲ್ಲಿ ದಲಿತ ಸಂಘಟನೆಗಳು ಕಾಂಗ್ರೆಸ್ ಬರೋದಕ್ಕೆ ಕಾರಣಕರ್ತರಾಗಿರೋದ್ರಿಂದ ನಾವು ಅವ್ರಿಗೆ ಸಪೋರ್ಟ್ ಮಾಡಿದ್ದೀವಿ. ಅವ್ರ ಹತ್ರ ಆಗ್ತಕ್ಕಂಥ ಕೆಲಸಗಳನ್ನ ಪಡ್ಕೊಳ್ಳೋದಕ್ಕಾಗಿ ನಾವು ಅವ್ರು ಏನಾದರೂ ಅವ್ರ ಹತ್ರ ಕೆಲಸಕ್ಕೆ ಹೋಗ್ತೀವಿ ಬಿಟ್ಟರೆ ಅವ್ರ ಜೊತೆ ಇರೋದಿಲ್ಲ. ಅವರು ದಲಿತ ವಿರೋಧ ಇದ್ದರೆ ನಾವು ಕೂಡ ಅವ್ರ ವಿರೋಧಿನೇ ಅಷ್ಟೇ. ಶಾಸಕರ ಜೊತೆ ಹೋಗಿದ್ದು ನೀವು ಇಂಡಿವಿಜುವಲ್ ಹೋಗಿ? ನಾವು ಇಂಡಿವಿಜುವಲ್ ಹೋಗಿಲ್ಲ. ಒಂದು ದಿವಸ ಶಾಸಕರ ಹೋಗ್ಬೇಕಾದ್ರೆ ಅದಕ್ಕೆ ಕಾರಣಕರ್ತರು ಒಕ್ಕರಳ್ಳಿನಲ್ಲಿ ಈ ಥರ ಪರಿಸ್ಥಿತಿ ಇದೆ, ನಮಗಿನಲ್ಲಿ ಈ ಥರ ಪರಿಸ್ಥಿತಿ ಇದೆ, ನೀವು ಯಾಕೆ ಆ ವಿಸಿಟ್ ಮಾಡಿಲ್ಲ ಅಂತೇಳಿ ನಾವು ವಿಸಿಟ್ ಮಾಡ್ತೀವಿ. ನಾವು ಬಂದಿದ್ವಿ, ಎಲ್ಲ ಪತ್ರಿಕಾ ಮಿತ್ರರು ಕೂಡ ಬಂದಿದ್ದಾರೆ. ಮತ್ತೆ ಎರಡನೇ ಸಲ ನಾವು ಸೋಮವಾರ ಹೋಗಿದ್ದೀವಿ. ಮತ್ತೆ ಅದೇ ನಮ್ಮಲ್ಲಿ ಹೋಗಿ ಅದೇ ಒಕ್ಕರಳ್ಳಿ. ಇವತ್ತು ಅಲ್ಲಿ ಪರಿಸ್ಥಿತಿ ಹೆಂಗೈತಂದ್ರೆ ರಸ್ತೆಗಳಿಲ್ಲ, ಕೈ ಲೈನು ನೆಲದಲ್ಲಿ ಕೈ ಇಟ್ಟ ಅನ್ಸುತ್ತೆ ಆ ಥರದ ಪರಿಸ್ಥಿತಿ ಇರುವಂಥ ಜಾಗಗಳು. ಮತ್ತು ನಾವು ಅಲ್ಲಿಂದಲೇ ಆಫೀಸಲ್ಲಿ ಫೋನ್ ಮಾಡಿ ಅದಕ್ಕೆ ಪರಿಹಾರ ಕೂಡ ಕಂಡುಹಿಡಿದು ನಾವು ಬಂದಿದ್ದೀವಿ.